ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಕೊಲೆ ಕೇಸ್ನ ಜಡ್ಜ್ಮೆಂಟ್ ಡೇ ಇವತ್ತು 2016ರಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನ ತೀರ್ಪು ಕೆಲವೇ ಕ್ಷಣಗಳಲ್ಲಿ ಹೊರಬೀಳತ್ತೆ. ಈ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿನ ಅಥವಾ ಖುಲಾಸೆನಾ? ಕೆಲವೇ ಕ್ಷಣಗಳಲ್ಲಿ ಧಾರವಾಡದ ಯೋಗೀಶ್ ಗೌಡ ಕೊಲೆ ಕೇಸ್ ತೀರ್ಪು ಹೊರಬೀಳಲಿದೆ. ಬೆಂಗಳೂರು ಜನಪ್ರತಿನಿಧಿ ಕೋರ್ಟ್ನಿಂದ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ನಿರ್ಣಾಯಕ ದಿನ ಇವತ್ತು. ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಸೇರ್ತಾರಾ ವಿನಯ್ ಕುಲಕರ್ಣಿ ಅಥವಾ ನಿರ್ದೋಷಿ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗತ್ತೆ. 8 ವರ್ಷಗಳಿಂದ ಸುದೀರ್ಘ ವಿಚಾರಣೆ, 113 ಜನ ಸಾಕ್ಷಿ ದಾಖಲಿಸಿದ್ದಂತಹ ಸಿಬಿಐ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸದ್ಯ ಢವಢವ ಶುರುವಾಗಿದೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ಏನು ಅನ್ನೋದು ಗೊತ್ತಾಗತ್ತೆ. ಕೋರ್ಟ್ಗೆ ವಿನಯ್ ಕುಲಕರ್ಣಿ ಬರ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಹಾಗಾಗಿ ಎಲ್ಲ 21 ಆರೋಪಿಗಳು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಹಾಜರಿರಬೇಕು. ಹಾಗಾಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಬಂದಿದ್ದಾರೆ. ತೀರ್ಪು ಪ್ರಕಟ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಹಾಜರಿರಬೇಕು ಅಂತ ಕಳೆದ ಬಾರಿ ನ್ಯಾಯಮೂರ್ತಿಗಳು ಹೇಳಿದ್ರು. ಆ ಪ್ರಕಾರವಾಗಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಬರ್ತಾ ಇದ್ದಾರೆ. ಎರಡು 2016 ಜೂನ್ 15ರಂದು ಧಾರವಾಡದಲ್ಲಿ ನಡೆದಿದ್ದಂತಹ ಯೋಗೇಶ್ ಗೌಡ ಕೊಲೆ ಕೇಸ್ ಇದು. ತಮ್ಮದೇ ಮಾಲೀಕತ್ವದ ಜಿಮ್ನಲ್ಲಿದ್ರು ಯೋಗೇಶ್ ಗೌಡ. ಆ ಸಂದರ್ಭದಲ್ಲಿ ಅವರ ಮೇಲೆ ದಾಳಿಯಾಗತ್ತೆ, ಬರ್ಬರವಾಗಿ ಅವರನ್ನ ಹತ್ಯೆ ಮಾಡಲಾಗುತ್ತೆ. ವಿನಯ್ ಕುಲಕರ್ಣಿ ವಿರುದ್ಧ ಕೊಲೆಗೆ ಸಂಚು ರೂಪಿಸಿರುವ ಆರೋಪ ಕೇಳಿ ಬರುತ್ತೆ. ರಾಜಕೀಯ ವೈಷಮ್ಯದಿಂದ ಯೋಗೀಶ್ ಗೌಡ ಕೊಲೆ ಅನ್ನೋದು ಆರೋಪ ಆಗಿರುತ್ತೆ. ನಂತರದ ದಿನಗಳಲ್ಲಿ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಅದು ಪ್ರೂವ್ ಆಗತ್ತೆ. ಸಾಕ್ಷಿಗಳನ್ನ ಸಿಬಿಐ ಕೋರ್ಟ್ಗೆ ಕೊಟ್ಟಿದೆ. ಕೊಲೆ ಕೇಸ್ನಲ್ಲಿ 15ನೇ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ. ಸಚಿವನಾಗಿದ್ದಾಗಲೇ ಕೊಲೆ ಕೇಸ್ನಲ್ಲಿ ಒಳಸಂಚು ಮಾಡಿದಂತಹ ಆರೋಪ ಅವರ ಮೇಲೆ ಕೇಳಿಬಂದಿರೋದು. ಒಟ್ಟು 22 ಜನ ಆರೋಪಿಗಳ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. 2020ರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧನ ಕೂಡ ಮಾಡಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ ಹೂಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಹಲವು ವರ್ಷಗಳಿಂದ ಗಮನ ಸೆಳೆದಿದ್ದಂತಹ ಪ್ರಕರಣ ಕೊಲೆ ಕೇಸ್ ಇದು, ಯೋಗೇಶ್ ಗೌಡ ಕೊಲೆ ಕೇಸ್. ಇವತ್ತು ಜಡ್ಜ್ಮೆಂಟಲ್ ಡೇ, ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈ ಒಂದು ಕೇಸ್ನ ಹಿಸ್ಟ್ರಿಯನ್ನ ಗಮನಿಸ್ತಾ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ವಿವರಿಸ್ತಾ ಸಾಧ್ಯತೆಗಳು ಏನಿದೆ? ವೀಣಾ, ಧಾರವಾಡದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಂತ ಯೋಗೇಶ್ ಗೌಡ ಅವರ ಹತ್ಯೆ ನಡೆದಿದ್ದು ಒಂದು ರಾಜಕೀಯ ವೈಷಮ್ಯಕ್ಕೆ ಅನ್ನುವಂಥದ್ದು ಇಡೀ ಧಾರವಾಡ ಜಿಲ್ಲೆಯ ಜನರಿಗೆ ಕೂಡ ಗೊತ್ತು, ಇಡೀ ರಾಜ್ಯ ಜನರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡನ ಮಧ್ಯೆ ಯಾವ ರೀತಿ ಬದ್ಧ ರಾಜಕೀಯ ವೈರತ್ವ ಇತ್ತು ಅನ್ನುವಂಥದ್ದು ಕಳೆದ ಸಲ ಅಂದ್ರೆ 2016ರಲ್ಲಿ ನಡೆದಂತಹ ಜಿಲ್ಲಾ ಪಂಚಾಯತ್ ಚುನಾವಣೆಯ ಸಾಕ್ಷಿ. ಚುನಾವಣೆಗೆ ನಿಂತಂತ ಏನಂತ ಹೇಳಿದ್ರೆ ಯೋಗೇಶ್ ಗೌಡ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗುತ್ತೆ. ಜೈಲಿನಿಂದಲೇ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನ ಗೆದ್ದು ಬರ್ತಾರೆ. ಗೆದ್ದು ಬಂದ ನಂತರ ಕೆಡಿಪಿ ಸಭೆಗಳಲ್ಲಿ ಮುಖಾಮುಖಿ ಏಕಾಏಕಿ ಪರಸ್ಪರ ವಾಗ್ದಾಳಿಗಳು ಕೂಡ ನಡೆಯುತ್ತೆ. ರಾಜಕೀಯವಾಗಿ ಏಕವಚನದಲ್ಲಿ ನಿಂದಿಸಿಕೊಳ್ಳುವಂತಹ
ಕಾರ್ಯಗಳು ಕೂಡ ಬಹಿರಂಗವಾಗಿ ಅಧಿಕಾರಿಗಳ ಸಭೆಯಲ್ಲೇ ನಡೆಯುತ್ತೆ. ಆ ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡರ ಯಾವ ರೀತಿ ಅವರು ಬಿಹೇವ್ ಮಾಡಿದ್ರು ಅನ್ನುವಂಥದ್ದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಅವತ್ತೆಲ್ಲ ನಮ್ಮ ಸುವರ್ಣ ನ್ಯೂಸ್ನಲ್ಲಿ ಕೂಡ ಆ ಘಟನೆಯನ್ನ ಟೆಲಿಕಾಸ್ಟ್ ಮಾಡಿದ್ವಿ. ಅದಾದ ಬಳಿಕ ಏನು ರಾಜಕೀಯ ವೈಷಮ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಯಿತು. ಅದಾದ ನಂತರ ಜೂನ್ 15, 2016ರಂದು ಯೋಗೇಶ್ ಗೌಡರ ಹತ್ಯೆ ಆಗುತ್ತೆ. ಧಾರವಾಡದ ಸಪ್ತಾಪುರದ ಬಳಿ ಇರುವಂತಹ ಉದಯ್ ಜಿಮ್ನಲ್ಲಿ, ಏನು ಅವರ ಸಹೋದರನ ಹೆಸರಿನಲ್ಲಿ ಅವರೇ ಸ್ಥಾಪಿಸಿದಂತಹ ಜಿಮ್ನಲ್ಲಿ ಬೆಳಗ್ಗೆ 7:30 ಸುಮಾರಿಗೆ ಅವರ ಗೋವನಕೊಪ್ಪ ಗ್ರಾಮದಿಂದ ನೇರವಾಗಿ ಇನೋವಾ ಕಾರ್ನಲ್ಲಿ ಬರ್ತಾರೆ. ಹಂತಕರು ಹಂತವಾಗಿ ಅವರು ಹಾದು ಬರುವಂತಹ ಪ್ರತಿಯೊಂದು ಮಾರ್ಗದುದ್ದಕ್ಕೂ ಕೂಡ ಫಾಲೋ ಅಪ್ ಅನ್ನ ಮಾಡ್ತಾರೆ. ಈ ಕ್ರಾಸ್ ದಾಟಿದ್ರು, ಗಾಂಧಿ ಚೌಕಿಗೆ ಬಂದ್ರು, ಸಪ್ತಾಪುರ ಬಾವಿಗೆ ಬಂದ್ರು, ಕೆಸಿಡಿ ಕ್ರಾಸಿಗೆ ಬಂದ್ರು ಅನ್ನುವಂತ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರ್ತಾರೆ. ಯಾವಾಗ ಅವರು ಬಂದು ತಮ್ಮದೇ ಜಿಮ್ಮಿನ ಮುಂಭಾಗದಲ್ಲಿ ಒಂದು ಚೇರ್ ಹಾಕೊಂಡು ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ಕೊಂಡು ಕೊಡ್ತಾರೆ, ಆ ಸಂದರ್ಭದಲ್ಲಿ ಬಂದಂತ ಸುಪಾರಿ ಹಂತಕರು ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಲೆ ಮಾಡ್ತಾರೆ. ಜಸ್ಟ್ 58 ಸೆಕೆಂಡ್ಸ್, 58 ಸೆಕೆಂಡ್ಗಳಲ್ಲಿ ಏನಂತ ಹೇಳಿದ್ರೆ ಯೋಗೇಶ್ ಗೌಡ ಅವರನ್ನ ಬರ್ಬರವಾಗಿ ಅವರದೇ ಜಿಮ್ನಲ್ಲಿ ಕೊಲೆ ಮಾಡಲಾಗುತ್ತೆ. ಸುಮಾರು 30ರಿಂದ 40 ಇಂಜುರೀಸ್ ಅವರ ಬಾಡಿ ಮೇಲೆ ಇತ್ತು. ಏನು ಬೆಂಗಳೂರು, ತಮಿಳುನಾಡು ಮತ್ತೆ ಸ್ಥಳೀಯ ಹಂತಕರೇನಿದ್ರು ಅಷ್ಟು ಜನ ಸೇರ್ಕೊಂಡು ಯೋಗೇಶ್ ಗೌಡ ಅವರನ್ನ ಹತ್ಯೆಗೈತಾರೆ. ಅದಾದ ಬಳಿಕ ಧಾರವಾಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡ್ರು. ತನಿಖೆಯನ್ನು ನಡೆಸ್ತಾ ಇರಬೇಕಾದ್ರೆ ಈ 48 ಗಂಟೆಗಳ ನಂತರದಲ್ಲೇ 6 ಜನ ಹಂತಕರು, ನಾವು ಯೋಗೇಶ್ ಗೌಡನ ಹತ್ಯೆ ಮಾಡಿದ್ದೀವಿ, ಯೋಗೇಶ್ ಗೌಡನ ಕೊಲೆಗೆ ನಮಗೆ ಒಂದು ಜಮೀನು ವ್ಯಾಜ್ಯ ಇತ್ತು, ಆ ಒಂದು ವೈರತ್ವದ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಕೊಲೆ ಮಾಡಿದೀವಿ, ನಾವೊಂದು ಜಮೀನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ವಿ, ಅದ್ರ ಯೋಗೇಶ್ ಗೌಡ ಜಮೀನು ಪಕ್ಕದಲ್ಲೇ ಆ ಜಮೀನು ಇತ್ತು, ಅವರು ತಕರಾರು ಮಾಡಿದ್ರು ಅನ್ನುವಂತ ಸಬೂಬನ್ನ ಹೇಳಿ 6 ಜನ ಏನಂತ ಹೇಳಿದ್ರೆ ಸುಪಾರಿ ಕಿಲ್ಲರ್ಸ್ ಅಂತ ಹೇಳ್ಕೊಂಡು ಅವರೇ ಬಂದು ಶರಣಾಗತಿ ಆಗ್ತಾರೆ. ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ್ ಮುತ್ತಿಗಿ ಸೇರಿದಂತೆ ಒಟ್ಟು 6 ಜನ ಇರ್ತಾರೆ. ಅದರಲ್ಲಿ ಸಂದೀಪ್ ಸೌದತ್ತಿ, ಕೀರ್ತಿ ಕುಮಾರ್ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಪ್ರತಿಯೊಬ್ಬರು ಒಟ್ಟು 6 ಜನ ಶರಣಾಗತಿ ಆಗ್ತಾರೆ. ಪೊಲೀಸರು ಅವರನ್ನೇ ತೋರಿಸಿ ಕೇಸನ್ನ ಕ್ಲೋಸ್ ಮಾಡಿ ತನಿಖೆಯನ್ನು ನಡೆಸಿದೀವಿ ಅಂತೇಳಿ 3 ತಿಂಗಳ ಹಂತರದಲ್ಲಿ ಚಾರ್ಜ್ ಶೀಟ್ ಅನ್ನ ಧಾರವಾಡದ ಸೆಷನ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆದರೆ ಯೋಗೇಶ್ ಗೌಡ ಕುಟುಂಬ ಈ ವಿಚಾರದಲ್ಲಿ ಒಪ್ಪೋಕೆ ಸಾಧ್ಯವಿಲ್ಲ. ಇದೊಂದು ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ, ಇವರಷ್ಟೇ ಇಲ್ಲ, ಇವ್ರ ಹಿಂದ್ಗಡೆ ಬೇರೆ ಜನ ಇದ್ದಾರೆ, ಇದರ ಸಮಗ್ರ ತನಿಖೆ ಆಗ್ಬೇಕಂತ ಒತ್ತಾಯಿಸಿದ್ರು ಕೂಡ ಯಾವುದೇ ರೀತಿಯ ತನಿಖೆಯನ್ನ ಧಾರವಾಡ ಪೊಲೀಸರು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಯಾವಾಗ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅಲ್ಲಿ ಕೂಡ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಇದೇ ತರ ಸಾಕ್ಷಿಗಳು ನುಡಿಬೇಕನ್ನುವಂಥ ಒತ್ತಡಗಳು ಸ್ಟಾರ್ಟ್ ಆಗುತ್ತೆ. ಅದಾದ ಬಳಿಕ ಸ್ವತಃ ಯೋಗೇಶ್ ಗೌಡನ ಸಹೋದರ ಗುರುನಾಥ್ ಗೌಡನ ಮನೆಗೆ ಡಿವೈಎಸ್ಪಿ ಸುಲ್ಪಿ ಬರ್ತಾರೆ. ಇಲ್ಲ, ಈ ಪ್ರಕರಣದಲ್ಲಿ ರಾಜಿ ಮಾಡ್ಕೊಂಡ್ಬಿಡು, ನೀ ಬೆಳೆಸಕ್ ಹೋಗಬೇಡ, ಇದರಲ್ಲಿ ದೊಡ್ಡವರಿದ್ದಾರೆ, ವಿನಯ್ ಕುಲಕರ್ಣಿ ಜೊತೆ ನೀ ರಾಜಿ ಮಾಡ್ಕೊ ಅಂತೇಳಿ ವಿನಯ್ ಕುಲಕರ್ಣಿಯನ್ನ ಮಹೇಶ್ ಶೆಟ್ಟಿ ನಿವಾಸಕ್ಕೆ ಕರೆದುಕೊಂಡು ಬಂದು ಗುರುನಾಥ್ ಗೌಡರ ಜೊತೆ ಒಂದು ರಾಜಿ ಪಂಚಾಯತಿ ಮಾಡುವಂತ ಪ್ರಯತ್ನಗಳು ಕೂಡ ನಡೆಯುತ್ತೆ. ಆ ಎಲ್ಲ ವಿಜುವಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಅವತ್ತಿನಿಂದ ಕೂಡ ಬಿತ್ತರಿಸ್ತಾ ಇದೆ. 2016 ಜೂನ್ 15 ಕೊಲೆಯಾದ ಸಂಜೆನೆ ಸುವರ್ಣ ನ್ಯೂಸ್ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಬ್ಲಾಸ್ಟ್ ಮಾಡಿತ್ತು. ಅವತ್ತು ಕೊಲೆಗೆ ಆಗುಂತಕರು ಯಾವ ರೀತಿ ತಯಾರಿ ಮಾಡ್ಕೊಂಡು ಬಂದಿದ್ರು, ಯಾವ ವಾಹನಗಳನ್ನು ಬಳಸಿದ್ರು, ಎಷ್ಟು ಜನ ಇದ್ರು ಅನ್ನುವಂಥದ್ದು ಸಿಸಿಟಿವಿ ಫುಟೇಜ್ ನಲ್ಲಿತ್ತು. ಅದಾದ ನಂತರ ಡಿವೈಎಸ್ಪಿ ಸುಲ್ಪಿ ಅವರು ಗುರುನಾಥ್ ಗೌಡನ ಮನೆಗೆ ಬಂದಾಗ ಯಾವ ರೀತಿ ಅವರನ್ನ ಮನವೊಲಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ರಾಜ್ಯದ ಜನರಿಗೆ ತೋರಿಸಿದ್ವಿ. ಅದಾದ ಬಳಿಕ ಈ ಪ್ರಕರಣದಲ್ಲಿ ನೇರವಾಗಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅನ್ನುವಂತ ಸಂಶಯಗಳು ಹುಟ್ಟುಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ವಿನಯ್ ಕುಲಕರ್ಣಿ ಆಗ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಅಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಣಿ ಸಚಿವರು ಕೂಡ ಆಗಿದ್ರು, ಪ್ರಭಾವಿಯಾಗಿದ್ರು. ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಆ ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ತಂದು ಇಡೀ ಪ್ರಕರಣವನ್ನು ತಿರುಚುವಂತ ಕೆಲಸ ಮಾಡಿದ್ರು ಅನ್ನುವಂತ ಆರೋಪಗಳು ಗಂಭೀರ ಸ್ವರೂಪದ್ದಾಗಿತ್ತು. ಅದಾದ ಬಳಿಕ ಕುಟುಂಬ ನೇರವಾಗಿ ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ಹೇಳಿ ಅಂದ್ರೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅನ್ನು ಸಲ್ಲಿಸ್ತಾರೆ ಯೋಗೇಶ್ ಗೌಡರ ತಾಯಿ ತುಂಗಮ್ಮ. ಆದ್ರೆ ಅಲ್ಲಿ ಹೈಕೋರ್ಟ್ನಲ್ಲಿ ಅವರಿಗೆ ಹಿನ್ನಡೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಪೊಲೀಸರು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಸ್ಥಳೀಯ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಯುವ ಹಂತಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಸಿಬಿಐ ಕೊಡಕ್ ಆಗೋದಿಲ್ಲ. ಒಂದು ವೇಳೆ ಈ ಪ್ರಕರಣದಲ್ಲಿ ನಿಮ್ಗೆ ಯಾರ ಮೇಲೆ ಸಂಶಯಗಳಿದ್ರೆ, ಯಾರಾದ್ರೂ ಒತ್ತಡ ಆಗ್ತಾ ಇದ್ರೆ ಅಂತವರನ್ನ ಇಂಪ್ಲೀಡ್ ಮಾಡುವಂತದ್ದನ್ನು ಸೇರಿಸುವಂತ ಕೆಲಸವನ್ನ ಮಾಡೋಣ. ಅಷ್ಟೇ ಅಲ್ಲ, ಸಾಕ್ಷಿಗಳ ಮೇಲೆ ಒತ್ತಡ ಆಗ್ತಿರೋದ್ರಲ್ಲಿ 195A ಅಡಿಯಲ್ಲಿ ಒಂದು ಸಾಕ್ಷಿ ನಾಶ ಪ್ರಕರಣವನ್ನ ದಾಖಲಿಸಬೇಕು ಅಂತ ಹೇಳಿ ರಾಜ್ಯ ಹೈಕೋರ್ಟ್ ಅವತ್ತು ಧಾರವಾಡದ ಪೊಲೀಸರಿಗೆ ಒಂದು ಸೂಚನೆ ಕೊಡುತ್ತೆ. ಆವಾಗ ಮೊದಲ ಬಾರಿಗೆ ವಿನಯ್ ಕುಲಕರ್ಣಿ ವಿರುದ್ಧ 195A ಸಾಕ್ಷ್ಯನಾಶ ಪ್ರಕರಣವನ್ನ ಧಾರವಾಡದ ಪೊಲೀಸರು ದಾಖಲಿಸುತ್ತಾರೆ, ತನಿಖೆಯನ್ನು ನಡೆಸುತ್ತಾರೆ. ಇದರ ಮಧ್ಯದಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯೋಗೇಶ್ ಗೌಡನ ಕುಟುಂಬಕ್ಕೆ ಹಿನ್ನಡೆಯಾಗುತ್ತೆ. ಅದಾದ ನಂತರ ರಾಜ್ಯದಲ್ಲಿ ಯಡಿಯೂರಪ್ಪನವರ 2019 ಸರ್ಕಾರ ಬರುತ್ತೆ. ಆಗ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿಕೊಡಲಾಗುತ್ತೆ. ಇದು ಸಿಬಿಐ ಪ್ರಕರಣ ವಹಿಸಿಕೊಂಡ ನಂತರ ಕೂಡ ಸುದೀರ್ಘವಾದಂತಹ ಒಂದು ವಿಚಾರಣೆ, ತನಿಖೆ ನಡೆಯುತ್ತೆ. ಇಲ್ಲಿ 21 ಜನ ಆರೋಪಿಗಳನ್ನ ಸಿಬಿಐನವರು ಬಂಧಿಸ್ತಾರೆ. 133 ಸಾಕ್ಷಿಗಳನ್ನ ಕಲೆ ಹಾಕಿದರೆ, ತಾಂತ್ರಿಕ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ ಜೊತೆಗೆ ನೇರವಾಗಿ ಇವತ್ತು ಕೋರ್ಟ್ನಲ್ಲಿ ಹಾಜರಿರಬೇಕು ಅಂತ ಕೋರ್ಟ್ ಕೂಡ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.